ಚಿಟಗುಪ್ಪ ತಾಲೂಕಿನ ಇಟಗಿ ಗ್ರಾಮದ ಶಿವಸಿದ್ಧ ಯೋಗಾಶ್ರಮ ಶಾಖಾ ಮುಕ್ತಿ ಮಠದಲ್ಲಿ ಶ್ರೀ ಗುರುಭದ್ರೇಶ್ವರರ 49ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ರಥೋತ್ಸವ ಬಹು ವಿಜೃಂಭಣೆಯಿಂದ ಜರುಗಿತು. ಧರ್ಮ ಸಭೆಯಲ್ಲಿ ಶ್ರೀ ಶಿವಸಿದ್ಧ ಸೋಮೇಶ್ವರ ಶಿವಾಚಾರ್ಯರು ಹಾಗೂ ಶಂಭುಲಿಂಗೇಶ್ವರ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯ ವಹಿಸಿದರು. ಹುಮ್ನಾಬಾದ್ ಶಾಸಕರು ಅತಿಥಿಯಾಗಿ ಭಾಗವಹಿಸಿದರು. ಸಹಸ್ರಾರು ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡರು. ಸರ್ವ ಧರ್ಮಗಳ ಈ ಶರಣರ ನಾಡಿನ ಕಲ್ಯಾಣ ನಾಡಿನ ಪವಿತ್ರವಾಗಿರ್ತಕ್ಕಂಥ ಈ ಕ್ಷೇತ್ರವನ್ನು ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಮತ್ತು ಅತ್ಯಂತ ಸಂತೋಷದಿಂದ ಮಹಾಸ್ವಾಮಿಗಳವರು ಭಾಗವಹಿಸಿದ್ದಾರೆ. ಜನಜಾಗೃತಿಯನ್ನು ಮಾಡಿ ಜನರ ಮಧ್ಯದಲ್ಲಿ ಹಿರಿಯರಲ್ಲಿ ಹಿರಿಯರಾಗಿ ಕಿರಿಯರಲ್ಲಿ ಕಿರಿಯರಾಗಿ ಧರ್ಮವನ್ನು ಬೆಳೆಸಿ ಇವತ್ತಿನ ಈ ಸಂದರ್ಭದಲ್ಲಿ ಈ ಪರಂಪರೆ ಎಲ್ಲರಿಗೂ ಕೂಡ ಅನುಭವಿಸ್ತಕ್ಕಂಥದ್ದು. ಮಾನವ ಜಾತಿ ಜನಾಂಗದ ತಾರತಮ್ಯದ ಭೇದಗಳಿಲ್ಲದೆ ಎಲ್ಲರಿಗೂ ಕಾಯಕನ ಬಗ್ಗೆ ಬೋಧನೆ ಮಾಡಿ ತತ್ವಚಿಂತನೆ ಮಾಡಿ ಅತ್ಯಂತ ಗಾಯನಕ್ಕೆ ಸಂಗೀತಗಾರ ಕಲಾಕಾರರನ್ನು ಪ್ರತಿ ಚತುರ್ದಶಿಯನ್ನು ಕೂಡಿಸಿ ಅವರಿಗೆ ಪ್ರೋತ್ಸಾಹಿಸಿ ಮತ್ತು ಈ ಭಾಗದ ವಚನ ಸಾಹಿತ್ಯವನ್ನು ಮತ್ತು ಶ್ರೀ ಗುರು ರೇಣುಕಾಚಾರ್ಯ ಭಗವತ್ಪಾದರ ಕೊಲ್ಲಿಪಾಕಿ ಕ್ಷೇತ್ರದ ರಟಗಲ್ಲ ಶ್ರೀ ರೇವಣಸಿದ್ದೇಶ್ವರ, ಇದು ಹುಮ್ನಾಬಾದ್ ವೀರಭದ್ರ ಮತ್ತು ಚಾಂಗ್ಲೇರ ವೀರಭದ್ರ ಇಂಥ ಅನೇಕ ಪವಿತ್ರ ಧರ್ಮದ ಧ್ವಜ ಎತ್ತಿ ಹಿಡಿದು ಈ ಭಾಗದಲ್ಲಿ ನಡೆದಾಡುವ ದೇವರಾಗಿರ್ತಕ್ಕಂಥ ಚನ್ನಮಲ್ಲೇಶ್ವರ ಮಹಾತ್ಯಾಗಿಗಳು ಈ ಮಠವನ್ನು ಮುನ್ನಡೆಸಿಕೊಂಡು ಬಂದು ತದಾದ ನಂತರದಲ್ಲಿ ಅವರ ಅಣತೆಯಂತೆ ನಾವು ಕೂಡ ಈ ಭಾಗದ ಜನರಲ್ಲಿ ಧರ್ಮ ಜಾಗೃತಿಯನ್ನು ಮಾಡಿ ಧರ್ಮ ಚಿಂತನೆಯಲ್ಲಿ ತೊಡಗಿಸಿ ಎಲ್ಲರಿಗೂ ಸಹಬಾಳ್ವೆ ಸಮಾನತೆ ಸಾರಿ ಎಲ್ಲರೂ ಕೂಡ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಸಂದೇಶ ಸಾರಿ